ನಮಸ್ಕಾರ ರೈತ ಬಂದವರೇ, ನಾನು ತನ್ಸಿಂಕೋಟೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರೈತ ಹಸಿರು ಸೇನೆ. ಇದು KRHS ಚಾನೆಲ್. ನೇಗಿಲು ಅಗಿಯ ಹಕ್ಕಿಗಾಗಿ, ರೈತರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತರ್ಪಣೆ ನೀಡಿದ ಕರುನಾಡಿನ ವೀರ ಹುತಾತ್ಮ ರೈತರ ಸ್ಮರಣೆಯ ದಿನ ಹತ್ತಿರವಾಗಿದೆ. ರೈತನ ಬೆವರ ಹನಿ ದೇಶಕ್ಕೆ ಅನ್ನ, ರೈತ ಹೋರಾಟದ ರಕ್ತ ಈ ಮಣ್ಣಿಗೆ ಶ್ರೀರಕ್ಷೆ. ಜುಲೈ 21 ಕರುನಾಡಿನ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಲ್ಲ, ವೀರ ರೈತರ ತ್ಯಾಗದ ಹೆಜ್ಜೆ ಗುರುತು. ಇದು ಬರೀ ನೆನಪಿನ ದಿನವಲ್ಲ, ಇದು ಹಸಿರು ಶಾಲಿನ ಹಕ್ಕೋದ್ಯಾಯದ ಜಾಗೃತಿ ದಿನ. ರೈತರ ಕಣ್ಣೀರಿಗೆ ಬೆಲೆ ಸಿಗುವವರೆಗೂ ಕಾರ್ಪೊರೇಟ್ ಶಕ್ತಿಗಳು ಮತ್ತು ಆಡಳಿತಗಾರರ ಶೋಷಣೆಯ ವಿರುದ್ಧ ಹೋರಾಟ ನಿಲ್ಲುವುದಿಲ್ಲ ಎಂದು ಗರ್ಜಿಸುವ ದಿನ. ಆದ್ದರಿಂದ ಇದೇ ತಿಂಗಳು ಜುಲೈ 27ರಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಹೋಬಳಿಯಲ್ಲಿ ಕರ್ನಾಟಕ ರೈತ ಹಸಿರು ಸೇನೆ ವತಿಯಿಂದ ರೈತರ ಹುತಾತ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ರೈತರ ಧ್ವನಿಯನ್ನು ದಿಲ್ಲಿಯವರೆಗೆ ಮುಟ್ಟಿಸಲು ನಮ್ಮ ಸಂಘಟನೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಪ್ರಗತಿಪರ ಸಂಘಟನೆಗಳಿಗೆ ಮುಕ್ತ ಆಹ್ವಾನ. ಈ ಮಣ್ಣಿನ ಪರ, ರೈತರ ಪರ, ಕಾರ್ಮಿಕರ ಪರ ಹಾಗೂ ಶೋಷಿತರ ಪರ ಧ್ವನಿ ಎತ್ತುವ ಎಲ್ಲ ಪ್ರಗತಿಪರ ಸಂಘಟನೆಗಳ ನಾಯಕರೇ, ಕಾರ್ಯಕರ್ತರೇ ಮತ್ತು ಕರುನಾಡಿನ ಅಭಿಮಾನಿಗಳೇ, ಇಂದು ನಾವೆಲ್ಲರೂ ಒಂದಾಗಿ ನಿಲ್ಲಬೇಕಾದ ಸಮಯ. ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಹಾಗೂ ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಒಕ್ಕೂಟಗಳು, ನಿಮಗೆಲ್ಲರಿಗೂ ಕರ್ನಾಟಕ ರೈತ ಹಸಿರು ಸೇನೆ ಪರವಾಗಿ ಹೆಮ್ಮೆಯ ಬಿಸಿ ರಕ್ತದ ಆಹ್ವಾನ. ಬನ್ನಿ, ಜುಲೈ 27ರಂದು ಹಸಿರು ಶಾಲನ್ನು ಹೆಗಲಿಗೆ ಹಾಕಿ ಹುತಾತ್ಮರಿಗೆ ನಮನ ಸಲ್ಲಿಸೋಣ. ನಮ್ಮ ಒಗ್ಗಟ್ಟಿನ ಶಕ್ತಿಯನ್ನು ವಿಧಾನಸೌಧದ ಗಲ್ಲಿಗಳಿಗೂ ತಲುಪಿಸೋಣ. ಅನ್ನದಾತನ ಹಕ್ಕುಗಳಿಗಾಗಿ ಬೆವರು ರಕ್ತ ಸುರಿಸಿದ ರೈತನ ಬಲಿಪೀಠದ ನೆನಪಿಗಾಗಿ ಕರ್ನಾಟಕ ರೈತ ಹಸಿರು ಸೇನೆಯಿಂದ ಜುಲೈ 27ರಂದು ನಮ್ಮ ಹಕ್ಕುಗಾಗಿ, ನಮ್ಮ ನೆಲದ ಉಳಿವಿಗಾಗಿ ರೈತರ ಹುತಾತ್ಮ ದಿನಾಚರಣೆಯನ್ನು ಅತ್ಯಂತ ಗಂಭೀರವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಈ ಹೋರಾಟ ಕೇವಲ ಒಬ್ಬರದಲ್ಲ, ಇಡೀ ನಾಡಿನ ಸಮಸ್ತ ರೈತ ಕುಲದ ಅಸ್ತಿತ್ವದ ಪ್ರಶ್ನೆ. ಸರ್ಕಾರದ ಮೌನ ಮುರಿಯಲು, ರೈತ ವಿರೋಧಿ ನೀತಿಗಳನ್ನು ಬಗ್ಗೆ ಬಡಿಯಲು ಸಮಯ ಬಂದಿದೆ. ಹಾಗಾಗಿ ನಾಡಿನ ಸಮಸ್ತ ಪ್ರಗತಿಪರ ಸಂಘಟನೆಗಳು, ಹೋರಾಟಗಾರರು, ಕಾರ್ಮಿಕರು ಮತ್ತು ಸ್ವಾಭಿಮಾನಿ ರೈತ ಬಾಂಧವರು ಯಾವುದೇ ಪಕ್ಷ ಪಂಗಡ ಭೇದವಿಲ್ಲದೆ ಈ ಮಹತ್ವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಧ್ವನಿಯನ್ನು ಬಲಪಡಿಸಬೇಕಾಗಿ ಕರ್ನಾಟಕ ರೈತ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲರನ್ನು ಸದರ ಹಾಗೂ ಸೌಹಾರ್ದದಿಂದ ಸ್ವಾಗತಿಸುತ್ತೇನೆ. ಕರ್ನಾಟಕ ರೈತ ಹಸಿರು ಸೇನೆಯ ಸಂಸ್ಥಾಪಕ ರಫೀವುಲ್ಲಾ, ರಾಜ್ಯ ಅಧ್ಯಕ್ಷರು ನಾಗರಾಜೇಗೌಡರು, ರಾಜ್ಯ ಉಪಾಧ್ಯಕ್ಷರು ಜಯರಾಮೇಗೌಡರು, ರಾಜ್ಯ ಯುವ ಘಟಕ ಅಧ್ಯಕ್ಷರು ಗಂಗಾಧರ್ ಗೌಡರು, ಪಿರಿಯಾಪಟ್ಟಣ ಅಧ್ಯಕ್ಷರು ಕುಮಾರ್, ಜಿಲ್ಲಾ ಉಪಾಧ್ಯಕ್ಷರು ಪಾಂಡುರಂಗ, ಹೋಬಳಿ ಅಧ್ಯಕ್ಷರು ಗಣೇಶ್, ಹೋಬಳಿ ಉಪಾಧ್ಯಕ್ಷರು ಶಿವಣ್ಣ, ಎಚ್.ಡಿ.ಕೋಟೆ ತಾಲೂಕು ಅಧ್ಯಕ್ಷರು ಬೂದೂರು ಮಹಾದೇವ್, ಜಿಲ್ಲಾ ಸಂಚಾಲಕ ಶಶಿಕುಮಾರ್, ಜಿಲ್ಲಾ ಯುವ ಘಟಕ ಉಪಾಧ್ಯಕ್ಷರು ದೇವರಾಜ್ ಹಾಗೂ ರಾಜ್ಯದ ವಿವಿಧ ಜಿಲ್ಲಾ, ತಾಲೂಕು, ಗ್ರಾಮ ಘಟಕಗಳ ಮುಖಂಡರು ಮತ್ತು ಸ್ಥಳೀಯ ರೈತ ಬಾಂಧವರ ನೇತೃತ್ವದಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಮೂಡಿಬರಲಿದೆ. ರೈತ ವಿರೋಧಿಗಳ ಎದುರು ಮಂಡಿ ಊರಲ್ಲ, ಹೋರಾಟದ ಹಾದಿಯೂ ಬಿಡಲ್ಲ. ಜೈ ರೈತ, ಜೈ ಕರ್ನಾಟಕ. ಇದೇ ತಿಂಗಳು 27ನೇ ತಾರೀಕು ಬೆಟ್ಟದಪುರದಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ರೈತ ಬಾಂಧವರೆಲ್ಲ ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಪಿರಿಯಾಪಟ್ಟಣ ತಾಲೂಕು, ಬೆಟ್ಟದಪುರ ಒಂದು ಸಣ್ಣ ಗ್ರಾಮದಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನು ಮಾಡಬೇಕು ಅಂತ ಇದ್ದೇವೆ. ಹಾಗಾಗಿ ನಮ್ಮ ರೈತ ಸಂಘಟನೆಯವರು ಹಾಗೆ ಸ್ಥಳೀಯ ನಾಗರಿಕರು ಎಲ್ಲ ಸಹಕರಿಸಬೇಕು. ಇದಕ್ಕೆ ನಮ್ಮ ರೈತರಿಗಾಗಿರೋಂಥ ಅನ್ಯಾಯವನ್ನು ಕೇಳಲಿಕ್ಕೆ, ಹಾಗೆ ರೈತ ಹುತಾತ್ಮರು ಆಗಿರೋಂಥವ್ರಿಗೆ ಮೌನ ಆಚರಣೆ ಮಾಡಲಿಕ್ಕೆ, ಗೌರವ ಸಲ್ಲಿಸಲಿಕ್ಕೆ ನಾವು ಒಂದು ಪುಟ್ಟ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಸಂಘಟನೆಯವರು, ಹಾಗೆ ಪ್ರಗತಿಪರ ಸಂಘಟನೆಯವರು, ಹಾಗೆ ಕಬ್ಬು ಬೆಳೆಗಾರರ ಸಂಘಟನೆಯವರು ಎಲ್ಲ ಈ ಸಭೆಗೆ ಭಾಗವಹಿಸಬೇಕು ಅಂದ್ಬಿಟ್ಟು ವಿಶೇಷವಾಗಿ ಕೇಳ್ಕೊತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ, ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರು. ಇವತ್ತು ಈ ಸಭೆ ಸೇರುವ ಉದ್ದೇಶ ಏನಂತಂದರೆ, ಮತ್ತು ಹಿಂದೆ ಏನೋ ನಡೆಸ್ಕೊಂಡು ಬಂದಿದ್ದೀವಿ, ರೈತ ಹುತಾತ್ಮ ದಿನಾಚರಣೆ ಅನ್ನೋದನ್ನ ನಡೆಸ್ಕೊಂಡು ಬಂದಿದ್ದೀವಿ. ಅದನ್ನು ಈ ಸಲ ಬೆಟ್ಟದಪುರದಲ್ಲಿ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ ಆದಂಥ ಬೆಟ್ಟದಪುರ ಒಂದು ಹೋಬಳಿಯಾದಂಥ ಗ್ರಾಮದಲ್ಲಿ ನಾವು ರೈತ ಹುತಾತ್ಮ ದಿನಾಚರಣೆಯನ್ನು ಸಂಪೂರ್ಣವಾಗಿ ನಮ್ಮ ರೈತ ಸಭೆ, ನಮ್ಮ ಮುಖ್ಯವಾಗಿ ಬೇಕಾಗಿರೋದೆಲ್ಲರೂ ಸೇರಿಸ್ಕೊಂಡು, ಇವರೆಲ್ಲರೂ ಸೇರಿಸ್ಕೊಂಡು ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದೀವಿ. 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಸೋಮವಾರ 10 ಗಂಟೆಯಿಂದ ಕೆಳಗಡೆ ಸರ್ಕಲಿಂದ ಮೇಗಡೆ ಪೊಲೀಸ್ ಸ್ಟೇಷನ್ ಗಂಟ ಒಂದು ಜಾಥಾ ಹಮ್ಮಿಕೊಂಡಿರ್ತೀವಿ. ಅದರಿಂದ ದಯವಿಟ್ಟು ಪ್ರತಿ ರೈತರು, ಪ್ರತಿಯೊಬ್ಬ ರೈತ ಹೋರಾಟಗಾರರು ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅಂತ ಎಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಮುಖ್ಯವಾಗಿರುವಂಥ ನಮ್ಮ ಗಣ್ಯ ರೈತ ಮುಖಂಡರು ದಯವಿಟ್ಟು ಎಲ್ಲರೂ ಬರಬೇಕು, ಎಲ್ಲ ಸಹಕರಿಸಬೇಕು ಅಂತ ಎಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ನಾಗರಾಜೇಗೌಡರ ಕಳಿಸಿಕೊಂಡಿದ್ದು ಬಿಡದಲ್ಲಿ ಮೊನ್ನೆ ದಿವಸ ಮುಗಿಯಿತು. ಇವಾಗ ಆದ ನಂತರ ಇಲ್ಲಿ ನಮ್ಮ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರು ನಮ್ಮ ಬೆಟ್ಟದಪುರದಲ್ಲಿ ಮಾಡಬೇಕು ಅಂತ ಕೇಳ್ತಿದ್ದಾಗ ನಮ್ಮ ಸಂಸ್ಥಾನ ನಮ್ಮ ರಘುವಳ್ಳವರು
ಅಲ್ಲಿ ನಾವೆಲ್ಲರೂ ಸೇರಿಸಿ ಕೈ ಜೋಡ್ತೀವಪ್ಪ ನಾವು ಹುತಾತ್ಮ ದಿನಾಚರಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾವೆಲ್ಲ ರೈತ ಬಂಧುಗಳು ಸೇರಿ ನಾವು ಕೈ ಜೋಡ್ತೀವಿ ಅಂತ ಹೇಳಿ ಸಾಧ್ಯವಾಗಿದೆ. ನೀವು ದಯಮಾಡಿ ಎಲ್ಲ ನಮ್ಮ ರೈತ ಬಂಧುವರೆಲ್ಲ ಸೇರ್ಕೊಂಡು ಅವತ್ತು 27ನೇ ತಾರೀಕು ಎಲ್ಲೇ ಇದ್ರು ನಮ್ಮ ರೈತರುಗಳು ಎಲ್ಲೇ ಇದ್ದೀವಿ ಹುತಾತ್ಮ ದಿನಾಚರಣೆಗೆ ಬಂದು ಸೇರ್ಬೇಕು ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಆಮೇಲೆ ಇನ್ನೂ ಒಂದು ಏನಂದರೆ ಪ್ರತಿ ಈಗ ಬೆಳಗೆರೆ ಆಗಿರ್ಬೋದು, ಹಾಗೆ ಹುಣಸೂರು, ಪಿರಿಯಾಪಟ್ಟಣ, ಎಚ್ ಡಿ ಕೋಟೆ ಎಲ್ಲ ನಮ್ಮ ಮೈಸೂರು ಜಿಲ್ಲೆಯವರು ರೈತ ಸಂಘಟನೆ ಪ್ರತಿಯೊಬ್ಬರೂ ಈ ಸಭೆಗೆ ಭಾಗವಹಿಸಬೇಕು. ಯಾಕೆ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಅಲ್ಲಿಗೆ ಕರೆಸ್ಕೊತಾ ಇದ್ದೀವಿ ಅವತ್ತು. ಯಾಕೆ ಅಂದರೆ ಕುಂದುಕೊರತೆಗಳು ಏನೇ ಇದ್ದರೂ ನೇರವಾಗಿ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ನಿಮ್ಗೊಂದು ಅವಕಾಶ ಇರುತ್ತೆ. ನೇರವಾಗಿ ಬೆಟ್ಟದಪುರ ಗ್ರಾಮಕ್ಕೆ 10:30ಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರ್ತದೆ. ದಯವಿಟ್ಟು ಭಾಗವಹಿಸಬೇಕು ಅಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ 27ನೇ ತಾರೀಕು ಪಿರಿಯಾಪಟ್ಟಣ ಬೆಟ್ಟದಪುರ ಗ್ರಾಮದಲ್ಲಿ ಹಾಗೂ ಹುತಾತ್ಮ ದಿನಾಚರಣೆಯನ್ನು ಏರ್ಪಡಿಸಲಾಗಿದೆ. ಅಲ್ಲಿಗೆ ನಮ್ಮ ರಾಜ್ಯ ವ್ಯವಸ್ಥಾಪಕರಾದಂಥ ರಘುವೀರ ಸರ್ ಅವರು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನಾಗರಾಜೇಗೌಡರ ಅಧ್ಯಕ್ಷತೆಯಲ್ಲಿ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರಾದಂಥ ಕುಮಾರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಯುವ ಘಟಕ ರಾಜ್ಯ ಅಧ್ಯಕ್ಷರಾದಂಥ ಗಂಗಾಧರ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪಿರಿಯಾಪಟ್ಟಣದಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ದಯವಿಟ್ಟು ಹುಣಸೂರು ತಾಲೂಕಿನ ರೈತ ಬಾಂಧವರು ಹಾಗೂ ಎಚ್ ಡಿ ಕೋಟೆ ತಾಲೂಕಿನ ರೈತ ಬಾಂಧವರು, ಪಿರಿಯಾಪಟ್ಟಣ ತಾಲೂಕು ಎಲ್ಲ ರೈತ ಬಾಂಧವರು ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ಅಲ್ಲಿ ಏನು SR ಕಾರ್ಯಕ್ರಮ ಹೇಳಿದ್ರು ಅಲ್ಲಿಗೆ ಅದನ್ನು ಕೂಡ ಅವತ್ತಿಗೆ ಅಧಿಕಾರಿಗಳನ್ನು ಕರೆಸಿಕೊಂಡು ಎಲ್ಲೂ ಕುಂದುಕೊರತೆಗಳು ಅಲ್ಲೇ ಬಗೆಹರಿಸಬೇಕು. ಹಾಗೆಯೇ ಅವಕಾಶ ಸಿಕ್ಕರೆ ತಾಲೂಕು ಪಿರಿಯಾಪಟ್ಟಣ ತಾಲೂಕು MLA ಅವರು ಬರ್ಬೋದು, ಅವರು ಬರ್ಬೋದು, ಹಾಗೂ ಮಾಜಿ ಸಂಸದರಿಗೆ ಎಲೆಕ್ಷನ್ ಲಕ್ಷ್ಮಣ ಸಾರು ಬರ್ಬೋದು. ಅಲ್ಲಿಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಾರರು ಅಲ್ಲಿಗೆ ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ನನ್ನ ರೈತ ಬಾಂಧವರಿಗೆ ನಮ್ಮ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಚ್ ಡಿ ಕೋಟೆ ತಾಲೂಕು ಪಟ್ಟಣ ಮತ್ತು ನಮ್ಮ ಎಚ್ ಡಿ ಕೋಟೆ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರಿಗೆ ನಾನು ಹೇಳೋದು ಈಗ ನಾವು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ನಾವು ಕೂಡ ಪಿರಿಯಾಪಟ್ಟಣ ತಾಲೂಕಿಗೆ ಒಂದು ಹುತಾತ್ಮ ದಿನಾಚರಣೆ ನರಗುಂದ ಮತ್ತು ನಲ್ಗುಂದ ನಡೆದಿರತಕ್ಕಂಥ ಆ ರೈತ ಬಾಂಧವರಿಗೆ ಇಡೀ ರೈತ ಸಮುದಾಯಕ್ಕೆ ಒಂದು ಸಂತಾಪ ಒಂದು ಅಭಿನಂದನೆಯನ್ನು ಸಲ್ಲಿಸೋಸ್ಕರ ನಾವು ಈ ಭಾಗದಿಂದ ನಮ್ಮ ರೈತ ಮುಖಂಡರು ಮತ್ತು ನಮ್ಮ ರೈತ ಪದಾಧಿಕಾರಿಗಳು ಎಲ್ಲ ಸೇರಿ ನಿಮ್ಮ ಜೊತೆ ನಾವು ಕೈ ಜೋಡ್ತೀವಿ ಅಂತ ಈ ಸಭೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.